ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಣ್ಣ ಮುಂದ್ಮೇಲೆ ಆಣೆ ಮೇಡಮ್, ಸೂಜಿ ಚುಚ್ಚೋವಾಗ ಕೊಯೋ ಕೊಯೋ ಅಂತ ನಾಯಿ ತರ ಹೇಳ್ತಾ ಇತ್ತು. ನನ್ನನ್ ಸಾಯಿಸೋಕ್ ಹುಟ್ಟಿದ ಗಾಯತ್ರಿ ದೇವಿ ಸಾಯೋ ಟೈಮಲ್ಲಿ ಅಳ್ತಾ ಇದ್ಲಾ? ಅಷ್ಟೇ ಮೇಡಮ್, 2 ನಿಮಿಷದಲ್ಲೇನೆ ಅಳು ಉಸಿರು ಎರಡೂ ನಿಂತೋಯ್ತು. ಚಿಕ್ಕ ಮಗು ಅಲ್ವಾ ಮೇಡಮ್, 3 ನಿಮಿಷದಲ್ಲಿ ಹೂತಾಕ್ಬಿಟ್ಟೆ. ಹಾ, ಕ್ಲಿಯರ್. ಮಾಮ್, ಕ್ಲಾರಿಟಿ ಸಿಕ್ತಾ? ಇನ್ನೊಂದ್ 2 ಲಕ್ಷ ಬೋನಸ್ ಆಗಿ ಕೊಡ್ಬೇಕು ಮೇಡಮ್. ದಸರಾ ಬೋನಸ್ ಏನೋ? ಅದು 100-500 ಕೇಳ್ತಾರೆ, ನೀನ್ ಲಕ್ಷ ಕೇಳ್ತಿದ್ಯಲ್ಲೋ. ನಿನಗೆ 50 ಕೋಟಿ ಆಸ್ತಿ ಬಂದಿರೋದು ಗೊತ್ತಾಗಿರ್ಬೇಕೇನೋ ವಲ್ಲಭ್. 1 ನಿಮಿಷ ಸುಮ್ನಿರಿ. ಯಾಕ್ ಜೀವ? ಟೆನ್ಷನ್ ಅಲ್ಲಿ ನೀವು ಹಾಸ್ಪಿಟಲ್ ನ CCTV ಫುಟೇಜ್ ಮರ್ತೋಗಿದ್ರ ಮೇಡಮ್, ಅದನ್ನೆಲ್ಲ ಅಳ್ಸಾಕ್ಸ್ಬಿಟ್ಟಿದ್ದೀನಿ. ಇನ್ನೊಂದು ಮಗುನ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸವ್ರು ವಿಚಾರಣೆ ಮಾಡಿದ್ರೆ ಸಾಕ್ಷ್ಯಾಧಾರಗಳು ಸಿಗಲ್ಲ ಮೇಡಮ್. ಶಭಾಷ್. 2 5 ಲಕ್ಷ ಕೊಡ್ತೀನಿ, ಹಬ್ಬ ಆದ್ಮೇಲೆ ಸಿಗು. ಹಾಗೆ ಮೇಡಮ್, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಜೀವ, ನಿನ್ ಮಾತ್ ಕೇಳೋಕೆ ಚೆನ್ನಾಗೇ ಇದೆ, ಆದ್ರೆ ನಿನ್ ಕೆಲ್ಸ ಹೇಗಿದೆ ಅನ್ನೋದು ಕಣ್ಣಾರೆ ನೋಡ್ಬೇಕು. ಎಲ್ಲ ಹೇಳದಲ್ಲ ಮೇಡಮ್. ನೀನ್ ಹೇಳಿದ್ದು ನಿಜಾನೋ ಸುಳ್ಳು ನಾವು ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಗೋದು. ನೀನ್ ಕೊಂದಿರೋ ಆ ನೈನಿ ಮಗು ಶವನ ನಮಗ್ ತೋರಿಸು. ಅಂದ್ರೆ ಸಖಿ, ಈಗ ನಾವು ಹೋಗಿ ನೋಡ್ಬೇಕಂಟಿ. ಅಲ್ಲಿ ಮಗು ಡೆಡ್ ಬಾಡಿ ಇಲ್ದೆ ಹೋದ್ರೆ ನೈನಿ, ಏನಾಯ್ತು ಹೇಳು. ಹಾವ ಎಲ್ಲಿ? ಗುಡಿ ಹತ್ರ ಯಜಮಾನ್ರೆ, ಕಚ್ಬಿಡುತ್ತೆ ಯಜಮಾನ್ರೆ, ಪ್ರಾಣ ಹೊರಟೋಗುತ್ತೆ. ನೈನಿ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡ. ಇಲ್ಲಿ ನೋಡು, ನನ್ ನೋಡು, ಬಿ ಕೂಲ್. ನಾನ್ ಹೇಳೋದ್ ಕೇಳಿಸ್ಕೊ ಮೊದ್ಲು. ನಿನಗೆ ಹಾಗ ಅನಿಸ್ತಿದ್ಯಾ? ಅದೇ ಲಾಸ್ಟ್ ಟೈಮ್ ನಾವು ಮಾತಾಡ್ಕೊಂಡಿದ್ವಲ್ಲ, ಏನಂತಾರ ಅದನ್ನ, ಟೆಲಿಪತಿ. ಅದೇ ಹಾವ್ ಯಾರಿಗೂ ಕಚ್ತಿದೆ ಅನ್ನೋ ತರ ನಿನಗೆ 6th ಸೆನ್ಸ್ ಅಲ್ಲಿ ಕಾಣಿಸ್ತಲ್ವಾ? ಆಮ್ ಐ ರೈಟ್? ಹೌದು ಯಜಮಾನ್ರೆ. ಯಾರನ್ ಕಚ್ತಿದೆ ಅಂತ ಗೊತ್ತಾ? ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ಅಲ್ಲ, ಯಾರೋ ಗೊತ್ತಿಲ್ಲ ಅಂತಿದ್ಯಾ? ಏನು ಲಾಜಿಕ್ ಇಲ್ದೆ ಹೋದ್ರೆ ಇಂಥ ಘಟನೆಗಳು ಕನೆಕ್ಟ್ ಆಗಲ್ಲ ನೈನಿ. ಗೊತ್ತಿರೋರ್ನ ಮಾತ್ರ ನಾ ಕಾಪಾಡ್ಬೇಕಾ ಯಜಮಾನ್ರೆ? ಹಾಗಂತಲ್ಲ ನೈನಿ, ಏನಾದ್ರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಕೂತ್ರೆ ಅನ್ಯಾಯವಾಗಿ ಪ್ರಾಣ ಹೋಗ್ಬಿಡುತ್ತೆ ಯಜಮಾನ್ರೆ. ಕಾಕಿ ಬಟ್ಟೆ ಹಾಕೊಂಡು ಕತ್ತಕ್ ಮಫ್ಲರ್ ಹಾಕೊಂಡ್ ಹಾಗೆ ಕಾಣಿಸ್ತು ನಂಗೆ. ಕಾಕಿ ಬಟ್ಟೆನಾ? ಪೊಲೀಸಾ? ಪೋಸ್ಟ್ಮ್ಯಾನಾ? ವಾಚ್ಮ್ಯಾನಾ? ಅದ್ಯಾವುದು ನಂಗೆ ಅರ್ಥ ಆಗ್ತಿಲ್ಲ. ನನ್ ಮಾತ್ ಕೇಳಿ. ಈಗ ಯಾರಾದ್ರೆ ಏನ್ ಯಜಮಾನ್ರೆ, ಕಾಪಾಡಿದ್ರೆ ಒಳ್ಳೇದಾಗುತ್ತಲ್ವಾ? ಹೋಗೋಣ ಬನ್ನಿ. ನೈನಿ, ಎಲ್ಲಿಗೆ ಹೋಗ್ಬೇಕು? ಆ ಘಟನೆ ಯಾವ ಪ್ಲೇಸ್ ಅಲ್ಲಿ ಅಂತ ನಮಗ್ ಗೊತ್ತಿಲ್ವಲ್ಲ. ನಂಗೊತ್ತು, ಗುಟ್ಟಳ್ಳಿ ಪಕ್ಕದಲ್ಲಿರೋ ಪರಮೇಶ್ವರಿ ದೇವಸ್ಥಾನದ ಹತ್ರ. ಅಲ್ಲೇ
ಅಲ್ಲೇ ಅಪಾಯ ಆಗೋದ್ರಲ್ಲಿರೋದು. ಬೇಗ ಹೋಗೋಣ ನಡೀರಿ ಯಜಮಾನ್ರೆ. ಹೋಗೋಣ ಹೋಗೋಣ, ಟೆನ್ಷನ್ ಮಾಡ್ಕೋಬೇಡ. ಅಯ್ಯೋ ಯಜಮಾನ್ರೆ, ಬಂದ್ಮೇಲೆ ಕೆಲಸ ಮಾಡ್ಕೊಂಡ್ರಾಯ್ತು, ನಡೀರಿ ಈಗ. ನೈನಿ ಇರು, ನಿನಗೇನಾದ್ರೂ ಕೂಡ ಇಷ್ಟು ಗಾಬರಿ ಆಗಲ್ಲ ಅನ್ಸತ್ ನೀನು. ನನಗೇನಾದ್ರೂ ಪರವಾಗಿಲ್ಲ ಯಜಮಾನ್ರೆ. ನನಗ್ ಗೊತ್ತಾದ್ಮೇಲೂ ಕಾಪಾಡ್ತೇ ಹೋದ್ರೆ ಈ ಜೀವನಕ್ಕೊಂದು ಅರ್ಥನೇ ಇರೋದಿಲ್ಲ. ನಡೀರಿ ಯಜಮಾನ್ರೆ. ನೈನಿ ಇದೇನಮ್ಮ? ಪರಮೇಶ್ವರ, ಗಾಯತ್ರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಒಂದು ಆಟೋ ಬಸ್ಸು ಕೂಡ ಸಿಗ್ತಾ ಇಲ್ವಲ್ಲ. ನೈನಿ ಸರಿಯಾದ ದಾರಿನೇ ಅಲ್ವಾ? ಈ ದಾರಿನೇ ಯಜಮಾನ್ರೆ, ಸ್ವಲ್ಪ ಬೇಗ ಗಾಡಿ ನೋಡ್ಸಿ. ಆಯ್ತು. ಯಜಮಾನ್ರೆ ನಿಲ್ಸಿ, ಗಾಡಿ ನಿಲ್ಸಿ ಯಜಮಾನ್ರೆ. ನೈನಿ ಏನಾಯ್ತು? ನಾಗರಾಜ, ಯಾರಿಗೋ ಕಚ್ಚಕ್ ಹೋಗ್ತಿದ್ದಾನೆ ಅನ್ಸುತ್ತೆ. ಬೇಗ ಹೋಗಿ ತಡಿಬೇಕು. ನನ್ನ ಹೆಂಡತಿ ನೈನಿ ಹಾಲು ಕೊಟ್ಟಿದ ತಕ್ಷಣ ಮಗು ಸೈಲೆಂಟ್ ಆಗಿ ಹೋಗೋಯ್ತು. ನೋಡಿದ್ರ? ನಿಜಾನೇ ಹೇಳಿದ್ರಿ, ತಾಯಿ ಅಲ್ವೇನಪ್ಪ? ತಾಯಿ ಹಾಲು ಅಮೃತಕ್ ಸಮ. ತಾತ, ಮಗು ಹಾಲು ಕುಡಿತು. ಈಗ ಮಗು ಆರಾಮಾಗಿ ಮಲ್ಗಿದೆ. ಏನು ತೊಂದರೆ ಇಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಇದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಸರಿನಮ್ಮ. ಯಜಮಾನ್ರೆ ನಡೀರಿ ಹೋಗೋಣ. ಬರ್ತೀವಿ. ನೈನಿ ಇರು, ಬಂದೆ. ನೈನಿ ನೈನಿ ಹೊಡೋಣ. ನಡೀರಿ ಯಜಮಾನ್ರೆ, ಬೇಗ ಹೋಗೋಣ, ನಡೀರಿ. ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರು ಆ ತಾಯಿ ನಿನಗೆ ಹಾಲು ಕುಡಿಸಿ ಹೋದ್ಲು. ನೋಡ್ದ್ಯಾ ಮಗಳೇ? ಅದೇ ತಾಯಿ ಮನ್ಸು ಅಂದ್ರೆ. ಜೀವ, ಏನ್ ಯೋಚಿಸ್ತಾ ಇದೀಯಾ? ಮೇಡಮ್, ಮಗುನ ಇಲ್ಲೇ ಎಲ್ಲ ಹೂತಾಕಿರೋ ನೆನಪು ನನಗೆ. ಲೈ ಚುಚ್ಬಿಡ್ತೀನಿ ಹಂಗೆ. ಮೇಡಮ್, ನಿಮ್ ಮಗ ಹೆಂಗ್ ಮಾಡ್ತಾವ್ರ ನೋಡಿ. ವಲ್ಲಭ, ಒಂದ್ ನಿಮಿಷ ಸುಮ್ನಿರು. ಕತ್ಲಲ್ ಮಾಡಿರೋ ಕೆಟ್ಟ ಕೆಲ್ಸ ಇದು. ಸ್ವಲ್ಪ ನೆನಪಿಸ್ಕೊಳಕ್ ಬಿಡು. ನೋಡು ಜೀವ, ನಿನ್ ಜೀವ ಹೋಗ್ಬಾರ್ದು ಅಂದ್ರೆ ಜೀವ ಇಲ್ದಿರೋ ಮಗುನ ತೋರ್ಸ್ಬೇಕು. ಏನ್ ಹೇಳೋದು ಮೇಡಮ್? ಒಂದ್ ವಾರ ಆಯ್ತಲ್ಲ, ಗುರ್ತಿಡಿಯಕ್ಕಾಗಲ್ಲ. ನೀನ್ ಗುರ್ತ್ ಹಿಡಿದ್ರೆ ಸಾಕು. ಮೇಡಮ್, ಒಂದು ಪೆಗ್ ಹಾಕಿದ್ರೆ ಬ್ರೇನು ಚೆನ್ನಾಗಿ ಕೆಲಸ ಮಾಡುತ್ತೆ. ವಿಶಾಲ್ ಅವ್ರೆ, ನಾನ್ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಫ್ಯಾಮಿಲಿಲಿ ಗಲಾಟೆ ಮಾಡಿದಾಗುತ್ತೆ. ಹಾಸ್ಪಿಟಲ್ ಡ್ರೈವರೇ ಇವ್ರಿಗೆ ಹೆಲ್ಪ್ ಮಾಡ್ಬೇಕಾ?
ಮನೇಲಿ ಯಾರಿಗೂ ಹೇಳ್ದೆ ಇವರೇ ಬರ್ಬೇಕಾ? ಅವ್ರನ್ನೇ ಹಾವು ಟಾರ್ಗೆಟ್ ಮಾಡ್ಕೋಬೇಕಾ? ಈ ಪ್ರಶ್ನೆಗಳನ್ನ ಅವರ ಹತ್ರ ಕೇಳಬೇಕು. ಅವ್ರು ಹೊರಟೋಗಿದ್ದಕ್ಕೆ ನೀವ್ ಯೋಚನೆ ಮಾಡ್ಲಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲಿ ಸರ್. ಹೋಗ್ ಬರ್ತೀನಮ್ಮ. ಸರಿ ಅಣ್ಣ, ಬರ್ತೀನಿ. ಯಜಮಾನ್ರೆ, ಪೊಲೀಸ್ ಅಣ್ಣನ ಮಾತಲ್ಲಿ ಹೇಳ್ಬೇಕಂದ್ರೆ ನೆಟ್ಟಿರೋ ಈ ಗಿಡದ ಹಿಂದೆ ಯಾವುದೋ ಒಂದ್ ಲೆಕ್ಕ ಇದೆ. ಅದನ್ನ ಹೇಗ್ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ನೈನಿ. ಇವತ್ ನಮ್ ಟೈಮ್ ಚೆನ್ನಾಗಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ವಿಶಾಲ್ ಬಿಸಾಕಿ ತ್ರಿಶೂಲ ನಮ್ 3 ಜನದಲ್ಲಿ ಯಾರಿಗಾದ್ರೂ ತಾಗಿದ್ರು ಆ ಜೀವ ತೆಗ್ದಿದ್ ಗುಂಡಿನ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ತೆಗ್ಸಿ ಗಿಡ ನೆಡೋ ಬದಲು ನಮ್ ಶವನ ಮುಚ್ಚಾಕ್ಬೇಕಾಗಿತ್ತು. ಅದ್ ಸರಿ ವಲ್ಲಭ್, ಹೈಲೈಟ್ ಏನಂದ್ರೆ ನೈನಿ ತನ್ ಮಗುನ ಎತ್ಕೊಂಡು ಹೋಗಿ ಮರ್ಡರ್ ಮಾಡಿರೋರನ್ನ ಕಾಪಾಡೋದು. ಕಚ್ಚಕ್ ಬಂದಿರೋ ಹಾವನ್ನ ಓಡಿಸೋದು ಅಂದ್ರೆ ತಮಾಷೆನಾ? ಗುರಿ ತಪ್ಪಿದಿದ್ರೆ ಅದಕ್ ಬಿದ್ದಿರೋದು. ಇಲ್ಲ ಅಂದಿದ್ರೆ ಜೀವಂಗೆ ಚುಚ್ಚಿ ಅವನು ಸತ್ತು ಹೋಗ್ತಿದ್ದ. ಮಾಮ್, ನಾವ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನೀವ್ ಯಾವ್ದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಅಲ್ಲಿಗೆ ವಿಶಾಲ್ ನೈನಿ ಯಾಕೆ ಬಂದ್ರು ಅಂತ ಹೇಳಿದ್ನಲ್ಲ ಆಂಟಿ, ಜೀವನ ಸೇವ್ ಮಾಡೋದಕ್ ಬಂದಿರ್ತಾರೆ. ಹಾವು ಕಚ್ಚುತ್ತೆ ಅಂತ ನೈನಿಗ್ ಮೊದ್ಲೇ ಗೊತ್ತಾಗಿರತ್ತೆ ಮಾಮ್. ಜೊತೆಗೆ ವಿಶಾಲ್ನು ಕರ್ಕೊಂಡ್ ಬಂದಿದ್ದಾಳೆ. ಅಲ್ಲಿವರೆಗೂ ಕ್ಲಾರಿಟಿ ಇದೆ. ಆದ್ರೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಯಾಕೆ ಬಂದ್ರು? ನಿಮ್ ಮೇಲೆ ಅನುಮಾನ ಬಂದು ಅಲ್ಲಿ ಒಂದೆರಡು ಕಲ್ಲಾದ್ರೂ ಇಟ್ರಾ? ಸಮಾಧಿನೂ ಕಟ್ಲಿಲ್ವಲ್ಲ, ಯಾಕೆ? ಅದು ನಾನ್ ಕೇಳೋದಕ್ಕೆ ಉತ್ತರ ಕೊಡ್ಬೇಕು ಮಾಮ್ ನೀವು. ವಿಶಾಲ್, ನಿನ್ ಪ್ರಶ್ನೆಗಳು ಸರಿಯಾಗಿವೆ, ಉತ್ತರಗಳನ್ನ ಕೊಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಕಿವಿ ಕೊಟ್ಟು ಕೇಳು. ಹೂತಿದ್ದ ಜಾಗದಲ್ಲಿ ಮಣ್ಣು ಮುಚ್ಚಿದ್ವಿ, ಆದ್ರೆ ವಾತಾವರಣ ಹೇಗಿದೆ ಅಂತ ನೀನೇ ನೋಡ್ತಿದ್ಯಲ್ಲ ಕಂದ. ಸಡನ್ ಆಗಿ ಮಳೆ ಬರ್ತಾ ಇದೆ, ಮಣ್ಣು ಗಟ್ಟಿಯಾಗಿ ಹೋಗಿದೆ, ಹುಲ್ಲುಗಳು ಚಿಗುರು ಬಿಟ್ಟಿದೆ. ಆ ಪ್ಲೇಸ್ ಅನ್ನ ನಾವೇ ಗುರ್ತು ಹಿಡಿಯಕ್ಕಾಗ್ಲಿಲ್ಲ ಕಂದ. ನೀನ್ ಹೇಳಿದ ಹಾಗೆ 2 ಕಲ್ಲನ್ನಾದ್ರೂ ಇಡ್ಬೇಕಾಗಿತ್ತು. ಸಮಾಧಿ ಕಟ್ಸಿದ್ರೆ ನೈನಿ ದಿನ ಅಲ್ಲಿಗೆ ಹೋಗಿ ಅಗರ್ಬತ್ತಿ ಹಚ್ಚಿ ಅಲ್ಲಿ ಕೂತು ಅಳ್ತಾಳೆ ಅಂತ ಆ ಯೋಚನೆನ ಆಂಟಿ ಬಿಟ್ಬಿಟ್ರು. ಅದ್ ಸರಿ ತಿಲೋತ್ತಮ, ಮಗು ಬದುಕೇ ಇದೆ, ಗಾಯತ್ರಿ ದೇವಿ ಮತ್ತೆ ಹುಟ್ಟಿದಾಳೆ ಅಂತ ಗುರುಗಳು ಹೇಳಿದಕ್ಕೆ ನೀನ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಯಾರಿಗಾದ್ರೂ ಭಯನೇ ಅಲ್ವೇನ್ರಿ? ಸತ್ತು ಹೋಗಿರೋರು ಮತ್ತೆ ಹೇಗ್ ಬದುಕ್ತಾರೆ? ಮಿರಾಕಲ್ ನಡಿಬೋದ ಏನೋ ಅಂತ ಕ್ಯೂರಿಯಾಸಿಟಿ ಇದೆ. ಬೇಜಾರು ಅಲ್ಲ, ಗಾಬ್ರಿನೂ ಅಲ್ಲ.
ಹಾಗಾದ್ರೆ ನಮ್ಮಮ್ಮ ಜನ್ಮ ತಾಳಿದಾರೆ ಅಂತ ನೀವು ನಂಬ್ತಿದ್ದೀರಲ್ವಾ ಮಾಮ್? ಅಫ್ಕೋರ್ಸ್ ಕಂದ, ಗಾಯತ್ರಿ ಅಕ್ಕ ಹುಟ್ಟಬೇಕು, ಈ ನನ್ನ ಕೈಗಳಿಂದ ಎತ್ತಾಡಿಸ್ಬೇಕು ಅಂತ ನನಗೂ ಆಸೆ ಇರಲ್ವಾ ಹೇಳು? ಆದಷ್ಟು ಬೇಗ ನಮ್ಮ ಅಮ್ಮನ್ನ ನಿಮ್ಮ ಮಡ್ಲಿಗೆ ಸೇರಿಸ್ತೀನಿ ಮಾಮ್. ನೀವು ತಯಾರಾಗಿರಿ. ಓಕೆ ಕಂದ, ಅದಕ್ಕಿಂತ ಸಂತೋಷ ನನಗಿನ್ನೇನಿದೆ ಹೇಳು? ವಿಶಾಲ್, ವಲ್ಲಭ, ನೀವಿಬ್ರು ಹೊರಗಡೆ ಹೋಗಿ. ನಿಮ್ಮ ಅಮ್ಮನ ಹತ್ರ 2 ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು. ನಿನ್ ಪ್ರಾಣನೇ ಬೇಕು ಅನ್ಸಿದ್ರೆ ನಿನಗೆ ಹೇಳೋ ಅಗತ್ಯ ಇರ್ಲಿಲ್ಲ. ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಮತ್ತ್ಯಾಕೆ ಕತ್ಗೆ ಚಾಕು ಹಿಡಿದ್ರಿ? ಡೆತ್ ಟಿಕೆಟ್ಗಿಂತ ಮುಂಚೆ ನಿಜ ಹೊರಗಡೆ ಬರಲಿ. ಹೇಳು, ನೈನಿ ಕಣ್ಣೀರ್ನ ಹಿಂದೆ ನಿನ್ ಕೈವಾಡ ಏನಾದ್ರೂ ಇದೆಯಾ? ಇಲ್ಲ. ಸುಳ್ಳು ಹೇಳ್ಬಿಡ ತಿಲೋತ್ತಮ. ನಾನ್ ನಿಜಾನೇ ಹೇಳ್ತಿದ್ದೀನಿ. ಗಾಯತ್ರಕ್ಕ ಹುಟ್ಟಿದ್ರೆ ನನ್ ಪ್ರಾಣನ ತೆಗಿತಾಳೆ ಅನ್ನೋ ಭಯದಿಂದ ಮುಕ್ಕೋಟಿ ದೇವತೆಗಳ ಹತ್ರ ಕಾಪಾಡು ಅಂತ ಬೇಡ್ಕೊಂಡೆ ತಾನೆ. ಅಕ್ಕ ಅಂತರ್ಧಾನ ಆಗೋದ್ಲು. ಬದುಕಿದಾಳೆ ಅಂತ ಗುರುಗಳು ಹೇಳಿದ್ಮೇಲೆ, ನೈನಿಗೂ ಕೂಡ ನಂಬಿಕೆ ಬಂದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ತುಂಬಾ ಗಾಬರಿ ಆದೆ. ಅದನ್ ಬಿಟ್ಟು ಏನೂ ಇಲ್ಲ ರೀ. ನನ್ನ ನಂಬಿ. ನಂಬಲಿಲ್ಲ ಅಂದ್ರೆ ನನ್ನ ಪ್ರಾಣನ ತೆಗಿರಿ. ನನಗಿಷ್ಟ ಆಗ್ಲಿಲ್ಲ. ನಿನ್ ಇಷ್ಟ ಕಷ್ಟ ಯಾರಿಗ್ ಬೇಕೋ? ಹೆತ್ತ ತಾಯಿನ್ ಕೇಳಲ್ವಾ? ನಿನ್ನನ್ ಕೇಳಲ್ಲ. ವಿಕ್ರಾಂತ್, ಗಲಾಟೆ ಮಾಡ್ಕೋಬೇಡ. ಬೇರೆ ಹೆಸರು ನೋಡು. ಬೇರೆ ಹೆಸರನ್ನ ಇಡೋ ಆಲೋಚನೆನೇ ಇಲ್ಲ ಡ್ಯಾಡ್. ಇದೇ ಹೆಸರನ್ನ ಸಾಯಂಕಾಲ ಇಡ್ತಿದೀವಿ. ಇದೇ ಫೈನಲ್. ಈ ಹೆಸರು ಯಾಕೆ ಇಡ್ತಿದ್ದೀರಾ ಅನ್ನೋದು ನಂಗೆ ಗೊತ್ತಾಗ್ಬೇಕು. ಬನ್ನಿ. ಕೈ ಬಿಡೋ. ಬನ್ರಿ. ಸುಮನ. ಕೊನೆಗೆ ಸಾಲ ಮತ್ ಕಷ್ಟ ಬಂದ್ರೆ ಹೇಗಾಗತ್ತೋ ಇಲ್ಲೂ ಹಾಗೆ ಆಗೋ ಆಗಿದೆ. ಆಗಲ್ಲ. ಈ ಮನೆಗೆ ಸಾಲ ಆಗ್ಲಿ ಕಷ್ಟ ಆಗ್ಲಿ ಬರಕ್ ಬಿಡಲ್ಲ. ತಪ್ಪು ಖಂಡಿತ ಆಗಕ್ ಬಿಡಲ್ಲ. ಗಾಯತ್ರಿ, ಬೊಂಬೆ ಜೊತೆ ಆಟ ಆಡ್ತೀಯಾ? ಕೊಡಿಸ್ಬೇಕಾ? ಸರಿ ಹೇಳಿ ಸರ್. ಗಾಯತ್ರಿಗಿಷ್ಟ ಆಗೋ ಗೊಂಬೆ ಅರೆ ರೇ ರೇ, ಎಷ್ಟೊಂದು ಗೊಂಬೆ ಇದೆಯಲ್ಲ. ಅಪ್ಪ ಅಂತ ನನ್ನನ್ನು ಯಾರೋ ಕರೆದಾಗೆ ಕೇಳಿಸ್ತಾ ಇದೆಯಲ್ಲ. ಅಮ್ಮ ಗಾಯತ್ರಿ, ಯಾವ ಗೊಂಬೆ ತಗೋತೀಯ? ನೋಡಮ್ಮ, ನೋಡು ನೋಡು.
ಎಷ್ಟ್ ಚೆನ್ನಾಗಿದೆ ನೋಡು. ನೋಡು ಗಾಯತ್ರಿ, ಈ ಬೊಂಬೆ ಬೇಕಾ? ಈ ಬೊಂಬೆ ಇಷ್ಟ ಆಯ್ತಾ? ಸರಿ ಗಾಯತ್ರಿ, ತುಂಬಾ ಚೆನ್ನಾಗಿದೆ. ಎಷ್ಟಪ್ಪ? 600 ರೂಪಾಯಿ. 600 ರೂಪಾಯಿನಾ? ಇದು ಬೊಂಬೆ ಅಲ್ವಾ? ಗೊಂಬೆಗೆ 600 ಹೇಳಿದ್ದು. ಇಷ್ಟೊಂದು ಬೆಲೆನಾ? 200 ರೂಪಾಯಿ ತಗೋ. 500 ರೂಪಾಯಿ ಸರ್, ಫೈನಲ್. ನೋಡಿದ್ರು ತಗೊಳ್ದೆ ಹೋಗ್ತಿದ್ದೀನಿ ಅಂತ ಈ ಗೊಂಬೆನೆ ನನ್ನನ್ನ ಅಪ್ಪ ಅಂತ ಕರೆದಂಗ ಅನ್ಸ್ತು. ನಮಸ್ಕಾರನಪ್ಪ. ನಮಸ್ಕಾರ. ಹಾಯ್ ಮಗ್ಲೆ. ಪಾಪುಗೆ ಜ್ವರ ಕಡಿಮೆ ಆಗಿದೆಯಾ? ಹಾ, ನಿನ್ನೆನೆ ಕಡಿಮೆ ಆಯ್ತಪ್ಪ. ಗುಡ್. ಈ ಗೊಂಬೆನ ನೀವು ಕೊಂಡ್ಕೊಂಡ್ರಾ? ಇಲ್ಲಪ್ಪ, ನೋಡ್ತಾ ಇದ್ದೀನಷ್ಟೇ. 500 ರೂಪಾಯಿ ಅಂತೆ. ಅಷ್ಟು ನನ್ನ ಹತ್ರ ಇಲ್ಲ. ನೀವು ಬೇಕಾದ್ರೆ ಚಿಕ್ಕ ಮಗು ಅಲ್ವಾ, ಇಷ್ಟ ಆದ್ರೆ ತಗೊಳ್ಳಿ, ದುಡ್ಡು ನಾನ್ ಕೊಡ್ತೀನಿ. ನೋಡಪ್ಪ, ನಿನ್ ಒಳ್ಳೆ ಮನ್ಸಿಗೆ ಖುಷಿ ಆಗುತ್ತೆ, ಆದ್ರೆ ಸ್ವಾಭಿಮಾನ ಅಡ್ಡ ಬರ್ತಿದೆ. ಅರ್ಥ ಆಯ್ತು, ನಿಮ್ ಇಷ್ಟ. ಹಾಗಾದ್ರೆ ನಾನೇ ತಗೋತೀನಿ. ಸರಿನಪ್ಪ. ಗಾಯತ್ರಿ, ಬೊಂಬೆ ಕೊಡಮ್ಮ. ತಗೊಳ್ಳಿ. ಓಕೆ ಸರ್, ಬರ್ತೀನಿ. ಒಳ್ಳೇದಾಗ್ಲಪ್ಪ. ಅಯ್ಯಯ್ಯೋ, ಅಳಬೇಡಮ್ಮ, ಅಳಬೇಡ. ಮುದ್ದು ಕೂಸು, ಅಳಬೇಡಮ್ಮ. ಬೊಂಬೆ ತಗೊಂಡೋದ್ರು ಅಂತ ಅಳ್ತಾ ಇದೀಯಾ? ದುಡ್ಡು ಕೂಡ ಹಾಕಿ ತಗೊಳ್ಳೋಣ ಗಾಯತ್ರಿ, ಅಳ್ಬೇಡಮ್ಮ. ಅವರು ಗಾನವಿ ಇಂಡಸ್ಟ್ರೀಸ್ ಚೇರ್ಮನ್ ವಿಶಾಲ್ ಸರ್. ನೀವು ಬೇಕು ಅಂದಿದ್ರೆ ಈ ಗೊಂಬೆ ಅಂಗಡಿನೇ ಕೊಡ್ಸಿರೋರು. ಸಂತೋಷನಪ್ಪ. ಗುಟ್ಟಾಗಿ ಯಾಕೆ ಹೇಳ್ಬೇಕು ಪುರೋಹಿತ್ರೆ? ಎಲ್ರಿಗೂ ಹೆಸರು ಗೊತ್ತಲ್ವಾ? ಮಗುಗೆ ಒಳ್ಳೆ ಹೆಸರು ಸಿಗ್ಲಿ ಅಂತ, ದೊಡ್ಡ ವ್ಯಕ್ತಿ ಆಗ್ಲಿ ಅಂತ, ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಹೆಸರನ್ನ ಮಗು ಕಿವಿಲ್ ಹೇಳ್ಬೇಕಾದ್ರೆ ನಿನ್ನಂತವಳ ದೃಷ್ಟಿ ತಾಗ್ಬಾರ್ದು ಅಂತಾನೆ ಗುಟ್ಟಾಗಿ ಹೇಳೋದು. ಈಗ ಅರ್ಥ ಆಯ್ತೇನಮ್ಮ? ವಲ್ಲಭ, ನೀನ್ ಹೇಳಪ್ಪ. ಬದ್ರಿನಾಥ, ಬದ್ರಿನಾಥ. ಗಾನವಿ, ಗಾನವಿ, ಗಾನವಿ. ಬ್ರೋ, ನಿನ್ ಮಗಳನ್ನ ಎತ್ಕೊಂಡು ಹೋಗಿದ್ ಪಾಪನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೊಳಕ್ಕೆ ಅಂತ ನಿನ್ ಮಗಳಿಗೆ ನೀನು ಹೆಸರಿಡೋ ಥರ, ನೀನೇ ತೊಟ್ಲಲ್ಲಿ ಹಾಕಿ ತೊಟ್ಲು ಶಾಸ್ತ್ರ ಮಾಡೋ ಥರ ಸುಮ್ಮನನ್ನ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿದೆ. ನಿಮ್ಮಿಬ್ಬರ ಜೊತೆ ನಿನ್ ಮಗಳು ಗಾನವಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಿಮ್ ಹಾಗೆ ಅವಳಿಗೂ ಬಂಗಾರದಂತ ಭವಿಷ್ಯ ಇರಲಿ. ಎಲ್ಲಿದೆ ವಿಶಾಲ್? ಉಯ್ಯಲನೆ ತಗೊಂಬಂದಿದ್ದಾನೆ ಅಂದ್ರೆ ಮಲಗ್ಸಕ್ ಮಗುನು ಕರ್ಕೊಂಡು ಬರ್ತಾನೇನೋ. ವೆಯ್ಟ್ ಅಂಡ್ ವಾಚ್.
ಅಮ್ಮ ನಯನಿ, ವಿಶಾಲ್ ಏನ್ ಮಾಡ್ತಿದ್ದಾನೆ? ಏನೋ ಗೊತ್ತಾಗ್ತಿಲ್ಲ ಅಮ್ಮವ. ನೋಡಿ ವಿಶಾಲು ಮಗುನ್ ಕರ್ಕೊಂಡ್ ಬರ್ತಾ ಇದ್ದಾನೆ. ವಿಶಾಲ್, ಮಗು ಅಲ್ಲ ಗೊಂಬೆ. ಅತ್ತೆ, ಇದು ಗೊಂಬೆ ಅಲ್ಲ, ನಮ್ಮಮ್ಮ. ವಾಟ್ಸ್ ಗೋಯಿಂಗ್ ಆನ್ ವಿಶಾಲ್? ಇಟ್ಸ್ ಅ ಡಾಲ್. ಗೊಂಬೆನ ತಗೊಂಡ್ ಬಂದು ಅಮ್ಮ ಅಂದ್ರೆ ಹೇಗೆ? ಸಖಿ, ಮತ್ತೆ ಹೇಳ್ತಿದ್ದೀನಿ, ಗೊಂಬೆ ಅಲ್ಲ, ಅಮ್ಮ. ಹೆಸರು ಗಾಯತ್ರಿ. ಯಜಮಾನ್ರಿ, ಅವಳು ಹಾಗೆ ಮಾತಾಡೋದು ಬಿಡಿ, ಮಗು ನಿಲ್ಕೊಡಿ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ವಿಶಾಲ್ ಏನ್ ಹೇಳಿದ್ರು ನಯನಿ ಅದಕ್ಕೆ ಹೂ ಅಂತಾಳಲ್ಲ. ಸಪೋರ್ಟ್ ಕೂಡ ಮಾಡ್ತಾಳೆ, ಒಪ್ಕೊಳ್ದೆ ಇದ್ರೆ ಅರ್ಥ ಕೂಡ ಮಾಡಿಸ್ತಾಳೆ. ಎನಿ ಪ್ರಾಬ್ಲಮ್? ತನ್ನ ಹೊಟ್ಟೆಲ್ ಹುಟ್ಟಿದ ಮಗು ಜೀವ ಕಳ್ಕೊಳ್ತು. ಈಗ ಈ ಗೊಂಬೆಗೆ ಗಾಯತ್ರಿ ಅಂತ ಹೆಸರಿಟ್ಟಿದ್ ಮಾತ್ರಕ್ಕೆ ಜೀವ ಬಂದ್ಬಿಡುತ್ತಾ? ಮಾಮ್, ಡೈಮಂಡ್ ನೆಕ್ಲೆಸ್ನ, ಗೋಲ್ಡನ್ ನೆಕ್ಲೆಸ್ನ ತುಂಬಾ ಇಷ್ಟಪಟ್ಟು ನೋಡ್ಕೊಳ್ಳುವಾಗ ಚಿಕ್ಕ ಮಗು ತರ ಕಾಣಿಸೋ ಈ ಗೊಂಬೆನ ನಾವ್ಯಾಕೆ ನನ್ ಮಗಳ ತರ ಭಾವಿಸಬಾರ್ದು ಅಂತ. ನೀವ್ ಹಾಗೆ ಡಿಸೈಡ್ ಮಾಡಿದ್ರೆ ಅಯ್ಯೋ ಪಾಪ ಅನ್ನೋದ್ ಬಿಟ್ಟು ಏನು ಮಾಡಕ್ಕಾಗಲ್ಲ ವಿಶಾಲ್. ಲೇ, ನೀವು ಗಂಡ ಹೆಂಡತಿ ಸೇರ್ಕೊಂಡು ಏನೋ ಮಾಡ್ತಿದ್ದೀರಾ? ಏನ್ ಮಾಯ ಇದು? ಬ್ರದರ್, ಆಗಾಗ ಚಿಕ್ಕ ಚಿಕ್ಕ ಮ್ಯಾಜಿಕ್ ಮಾಡೋದು ಕಲ್ತಿದ್ದೀನಿ. ಕಾಲೇಜ್ ಡೇಸ್ ಅಲ್ಲಿ ಮಾಡ್ತಿದ್ದೆ, ಅದೀಗ ಕೆಲ್ಸಕ್ಕೆ ಬರ್ತಿದೆ. ನನ್ನ ಹೆಂಡತಿ ನೈನಿ ಸಂತೋಷಕ್ಕೋಸ್ಕರ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಅಂಗೈಲಿ ಬೌಲ್ ತಗೊಳ್ಳೋವಾಗ ನಿಮ್ ಮೈಂಡ್ ನ ಡೈವರ್ಟ್ ಮಾಡಿ ಈ ಪೈಪ್ ಒಳಗಡೆ ಹಾಲು ಹೋಗೋ ಹಾಗೆ ಮಾಡ್ದೆ. ಇವಾಗ ಹಾಲ್ನ ಮತ್ತೆ ಇದ್ರೊಳಗಡೆ ಹಾಕ್ತೆ. ದಟ್ಸ್ ಇಟ್. ಯಾಕೆ ಹೀಗ್ ಮಾಡ್ತಿದ್ಯಾ ವಿಶಾಲ್? ಏನ್ ಅಗತ್ಯ ಇದೆ? ನನ್ನ ಹೆತ್ತ ತಾಯಿಗೆ ಬೆಲ್ಲ ಕುಚ್ಚಿದ ಹಾಲು ಅಂದ್ರೆ ತುಂಬಾ ಇಷ್ಟ. ಆ ಮಾತು ಹೇಳಿದ ತಕ್ಷಣ ನನ್ ಕಡೆ ತಿರುಗಿ ನೋಡಿದ್ಲು ನೈನಿ. ಅವಳು ಮುಖದಲ್ಲಿ ಸಂತೋಷ ನೋಡೋದಕ್ಕೋಸ್ಕರ ಬರೀ ಈ ಮ್ಯಾಜಿಕ್ ಅಲ್ಲ, ಹೊಸದಾಗಿ ಕಲ್ತು ಮಾಡ್ತೀನಿ ಬೇಕಾದ್ರೆ. ಬರ್ತೀನಿ ಮಾಮ್. ಓ ಬ್ರೋ, ಬೆಲ್ಲ ಕುಚ್ಚಿದ ಹಾಲು ನೀನ್ ಕುಡಿ. ಓಕೆ. ಗೋಪಾಲಮ್ಮ. ಶಾಸ್ತ್ರಿಗಳೇ, ಏನ್ ಇಲ್ಲಿವರೆಗೂ ಬಂದಿದ್ದು? ಅದು ಮಗುಗೆ ಹಸು ಹಾಲು ಸೇರ್ತಿಲ್ಲ ಅಮ್ಮ. ಏ ನಿಂತ್ಕೋ, ಯಾರು ನೀವು? ಅದು ಚೇರ್ಮನ್ ವಿಶಾಲು ಅವರು ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ?
ತಾಯಿ ಹಾಲಿಗೋಸ್ಕರ ಅಪಾಯಿಂಟ್ಮೆಂಟ್ ಯಾಕಪ್ಪ? ತಾಯಿ ಹಾಲಂತೆ ರಾಂಗ್ ಅಡ್ರೆಸ್ ಬಂದಿದ್ದೀರಾ, ಹೊರಡಿ. ಅರೆ ಬಾಯ್ ಸರ್, ಕೋಪಗೆ ಯಾಕೆ ಮಾಡ್ಕೋತ್ಯಾ? ನಂದಕ್ಕೆ ಮಾತಾಡ್ತೀನಿ. ನಿಂದು ಡ್ಯೂಟಿಗೆ ನೀನ್ ನೋಡ್ಕೋ. ಆಗ್ಲಿ ಸರ್. ಕಳಿಸ್ಕೊಡು. ನೀವ್ ಹೋಗಿ. ನಿಮ್ದಕ್ಕೆ ಏನಾಗ್ಬೇಕು ಶಾಸ್ತ್ರಿಗಳೇ? ನನ್ನ ಹೆಸರು ಜೋಗಯ್ಯ ಶಾಸ್ತ್ರಿ. ವಿಶಾಲ್ ಅವ್ರು ನೋಡಿದ್ರೆ ನನ್ ಗುರ್ತಿಡಿತಾರೆ. ಒಳ್ಳೇದು. ನಿಮ್ದಕ್ಕೆ ಕೆಲಸ ಬೇಕಾ, ಸಹಾಯಗೆ ಬೇಕಾ? ಹೇಳಿ ಶಾಸ್ತ್ರಿಗಳೇ. ವಿಶಾಲ್ ಅವರಿಗೆ ಎಷ್ಟು ಜನ ಮಕ್ಕಳು? ಇಬ್ರು. ಇಬ್ರಾ? ಹೌದು ಶಾಸ್ತ್ರಿಗಳೇ. ಗಂಡಿಗೆ ಬದ್ರಿನಾಥು, ಹೆಣ್ಣಿಗೆ ಗಾನವಿ. ತುಂಬಾ ಸಂತೋಷನಪ್ಪ. ಒಂದು ಸಾರಿ ವಿಶಾಲ್ ಅವ್ರನ್ನ ಭೇಟಿ ಮಾಡೋ ಅವಕಾಶ ಕೊಡಿಸ್ತೀಯಾ? ನನ್ ಮೊಮ್ಮಗಳ ವಿಷಯ ಮಾತಾಡ್ಬೇಕು. ಓಕೆ ಓಕೆ, ಒಂದ್ ಕೆಲಸ ಮಾಡಿ, ಈ ಫೈಲ್ನ ಆಡಿಟರ್ಗೆ ತೋರಿಸಿ ಮೊದಲು. ನಾಳೆ ಮೀಟಿಂಗ್ನ ಅರೇಂಜ್ ಮಾಡಕ್ ಹೇಳಿ. ಓಕೆ ಸರ್. ಯಾವುದೇ ಕಾರಣಕ್ಕೂ ಮರಿಬೇಡಿ, ಓಕೆನಾ? ಹಲೋ. ನಿಮ್ದಕ್ಕೆ ಅದೃಷ್ಟ ಚೆನ್ನಾಗಿದೆ ಶಾಸ್ತ್ರಿಗಳೇ. ವಿಶಾಲ್ ಸರ್ ಹೊರಗೆ ಬಂದ್ರು. ಅವ್ರಿಗೆ ಹತ್ರ ಕೇಳ್ಕೊಂಡ್ ಬರ್ತೀನಿ. ಸರಿ. ಆ ಡೀಲ್ ಕ್ಲೋಸ್ ಆಗ್ಬೇಕು. ಓಕೆ 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 ಸರ್, ಯಾರೋ ಶಾಸ್ತ್ರಿಗಳು ನಿಮ್ದಕ್ಕೆ ನೋಡಕ್ ಬಂದಿದ್ದಾರೆ. ಸರಿ, ಬರಕ್ ಹೇಳು. ಓಕೆ ಸರ್. ಶಾಸ್ತ್ರಿಗಳೇ, ನಿಮ್ದಕ್ಕೆ ಕರೀತಿದ್ದಾರೆ. ಹಾ ಹಾ, ತಗೊಳ್ಳಿ ಮಾವ. ಆಂಟಿ, ಮೇಕಪ್ ಮಾಡ್ಕೊಂಡ್ರಾ? ಹಾ ಹೌದೇ, ಹೇಗೆ ಹೇಳ್ದೆ? ನಿಮ್ಮನ್ ಗುರ್ತಿಡದ್ನಲ್ಲ, ಅದಕ್ಕೆ. ಚೆನ್ನಾಗಿ ಹೇಳಿದ್ಯಮ್ಮ. ಹಾ, ಅವಳು ಜೋಕ್ ಹೇಳ್ತಾಳೆ, ನೀನ್ ನಗ್ತೀಯಾ? ತುಂಬಾ ಚೆನ್ನಾಗಿದೆ ಅಣ್ಣ ನಿನ್ ವರ್ಷೆ. ಮುಖ ಹಾಗೆ ಮಾಡ್ಬೇಡ್ವೆ. ಚೌಕಟ್ಟಾಗಿರ್ಬೇಕಾಗ್ರೋ ಮುಖ ಹೀಗ್ಯಾಕಿದೆ ಅಂತ ನನ್ ಕೇಳ್ತಾರೆ. ಯಾರು ಕೇಳ್ತಾರ ಮಾವ? ಶಾಪಿಂಗ್ ಮಾಲ್ ಅಲ್ಲಿ ಇವಲ್ಲ, ದಸರಾಗೆ ಬಟ್ಟೆ ತರೋಣ ಅಂತ ಹೋಗ್ತಾ ಇದೀನಿ. ಇನ್ನೂ 10 ದಿನ ಇದೆಯಲ್ಲ. ಅವ್ರಿಲ್ಲೇ ಸೆಟಲ್ ಆಗ್ತಿರೋದ್ರಿಂದ ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಎಲ್ಲ ಹಬ್ಬಕ್ಕೂ ಈಗ್ಲೇ ಪರ್ಚೇಸ್ ಮಾಡ್ತಾರೋ ಏನೋ. ಅವ್ರಿಗಂದ್ರೆ ಈ ಮನೆಗೆ ರಕ್ತ ಸಂಬಂಧ ಇದೆ. ನಿನಗೇನೆ ಸಂಬಂಧ? ಒಳ್ಳೆ ಗಮ್ ತರ ಇಲ್ಲೇ ಅಂಟ್ಕೊಂಡಿದ್ಯಾ? ಏನಾಯ್ತು ವಿಶಾಲು, ಯಾಕೆ ಹಿಂಗಿದ್ಯಾ? ನಾಗರಾಜ ಒಳಗ್ ಬಂದೇನೋ ನೋಡ್ತಿದ್ದೀನಿ. ನಾಗರಾಜ? ಹೂ ಇಸ್ ದಾಟ್? ಅದೆಲ್ಲ ನಿಂಗ್ಯಾಕೆ? ಬಿಸ್ನೆಸ್ ಮೆನ್ಗೆ ಸಾವಿರಾರು ಕೆಲಸ ಇರತ್ತೆ. ನಡಿ, ಹೋಗಿ ಶಾಪಿಂಗ್ ಮಾಡೋಣ. ನಾಗರಾಜ ಅಂದ್ರೆ ಹಾವು ಚಿಕ್ಕಪ್ಪ. ಹಾವು? ಅಯ್ಯೋ ದೇವ್ರೆ, ಅಯ್ಯಯ್ಯೋ ಹಾವು ಹಾವು, ಎತ್ಕೊಳ್ಳಿ ಬೇಗ. ಹಾವು ಹಾವು, ಅಯ್ಯೋ. ಅಯ್ಯಪ್ಪ ಹಾವು, ಅಯ್ಯೋ ಬೇಡವೆ, ಅಯ್ಯೋ. ನೈನಿ ತಮಾಷೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಸಖಿ, ತಮಾಷೆಗೆ ಹೇಳಿಲ್ಲ ಅವಳು. ನೈನಿ, ನಾಗರಾಜ ಆಚೆ ಇರ್ಬೇಕು ಅನ್ಸುತ್ತೆ. ಮನುಷ್ಯರಾಗಿ ನಮ್ಗೆ ಮರ್ಯಾದೆ ಗೊತ್ತಿಲ್ದಿರ್ಬೋದು, ಆದ್ರೆ ಮೂಕು ಜೀವಿಗಳು ಪದ್ಧತಿನ ಪಾಲಿಸತ್ವೆ. ಮನೆಯೊಳಗ್ ಬರಕ್ಕೆ ನೀವ್ ಕರೆಯೋದನ್ನೇ ಕಾಯ್ತಿದ್ದಾನೇನು? ಹೆಲೋ, ನಾನ್ ಕರೆದ್ರೆ ನಾಗರಾಜ ಬಂದ್ಬಿಡ್ತಾನ? ಇವ್ರು ಕರೆದ್ರೆ ನಾನೇ ಬರಲ್ಲ, ಇನ್ ಹಾವು ಬರುತ್ತೆ ಅಂತ ಕನಸು ಕಾಣ್ತಿದ್ದಾರೆ. ಯಜಮಾನ್ರೆ, ಒಳಗ್ ಬರಕ್ ಹೇಳಿ. ಸರಿ. ನಾಗರಾಜ, ನಾಗರಾಜ. ಸುಮನಾಗ್ ಹೇಗೂ ಹಾಲ್ ಬರ್ತಿಲ್ವಲ್ಲ? ಅವ್ರ ವಿಷಯ ಯಾಕೆ? ನಮ್ ನೈನಿಗಿರೋ ಉದಾರ ಮನ್ಸಿಗೆ ನಾನು ಪ್ರಣಾಮ ಮಾಡ್ತೀನಿ. ಹಾವಿಗೆ ಆ ಹಸುಗೂಸು ಸೋದ್ರ ಸೊಸೆ ಅಂದ್ರೆ ಏನು? ಅಮ್ಮನ ಹಾಲೇ ಬೇಕು ಅಂತ ಒದ್ದಾಡ್ತಾರೋ ಆ ಮಗುಗೆ ನೈನಿ ಹಾಲ್ ಕೊಡ್ತೀನಿ ಅಂತ ಅಂದ್ರೆ ಏನು? ಆ ಹಾಲ್ನ ತಗೊಂಡ್ ಹೋಗೋದಿಕ್ಕೆ ಈ ಹಾವು ಬರೋದು ಅಂದ್ರೆ ಏನು?
ಆಶ್ಚರ್ಯ ಜೊತೆಗೆ ಭಯ ಸೇರ್ಕೊಂಡಿರೋಂತ ಅದ್ಭುತ ಬೆವರೋ ಹಾಗೆ ಮಾಡ್ತಾ ಇದೆ. ನೈನಿ, ನಾಗರಾಜ್ ಹಿಂಗೆ ತಡ ಆಗ್ತದೆ, ಹಾಲು ಕೊಟ್ಟು ಕಳ್ಸು. ಸರಿ ಯಜಮಾನ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.